I'm going to continue on fellowship. ಐಕ್ಯತೆಯ ಬಗ್ಗೆ ಹಂಚಿಕೊಳ್ಳಲಿದ್ದೇನೆ. Today I want to share with you about the evidence of true fellowship. ಇವತ್ತು ನಾನು ನಿಜವಾದ ಐಕ್ಯತೆಯ ಸಾಕ್ಷ್ಯ ಬಗ್ಗೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. Now when we say that we as a church we are having true fellowship, ನಾವು ಸಭೆಯಾಗಿ ಸತ್ಯ ಐಕ್ಯತೆಯಲ್ಲಿ ಇರುವೆವು ಎಂದು ಹೇಳುವಾಗ what is the result of it? ಅದರ ಫಲಿತಾಂಶ ಏನಾಗಿರುತ್ತದೆ? Now all of you should understand ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು that every action we take must result in the positive way. ನಾವು ಏನೇ ಕಾರ್ಯ ಮಾಡಿದರೂ ಸಹ ಅದು ಒಳ್ಳೆ ರೀತಿಯಲ್ಲಿ ಅದು ಫಲವನ್ನು ಕೊಡಬೇಕೆಂದು. Now Acts chapter 2 verses 43 to 46. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ರಿಂದ 47ರವರೆಗೂ. 43ರಿಂದ 46. Okay? 43 to 46. Everyone was filled with awe at the many wonders and signs performed by the apostles. All the believers were together and had everything in common. They sold property and possessions to give to anyone who had need. Every day they continued to meet together in the temple courts. They broke bread in their homes and ate together with glad and sincere hearts. In Kannada, ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರಿಗೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭವಿಸುತ್ತಾ ತಮ್ಮ ತಮ್ಮ ಚರಾಸ್ಥಿತಿ ಸೊತ್ತುಗಳನ್ನು ಮಾರಿ ಬಂದು ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರೂ ದಯವನ್ನು ಹೊಂದಿದವರಾಗಿಯೂ ಇದ್ದರು. Now imagine when the fellowship is real within the church, the fruit of the fellowship is visible. ಯೋಚಿಸಿ ನೋಡಿರಿ, ಐಕ್ಯತೆಯು ಸಭೆಯಲ್ಲಿ ನಿಜವಾಗಿರುವಾಗ ಅದರ ಒಂದು ಫಲವು ಕಾಣಲ್ಪಡುತ್ತದೆ. When people get connected to each other, ಜನರು ಒಬ್ಬರೊಟ್ಟಿಗೆ ಒಬ್ಬರು ಸಂಪರ್ಕದಲ್ಲಿರುವಾಗ the result is undeniable. ಅದರ ಫಲಿತಾಂಶವು ತಳ್ಳಿ ಬಿಡಲಾಗುವುದಿಲ್ಲ. Immediately we are seeing already. ತಕ್ಷಣವೇ ನಾವು ಅದನ್ನು ನೋಡುತ್ತಿದ್ದೇವೆ. See, this book came. ಈ ಒಂದು ಪುಸ್ತಕ ನಮಗೆ ಬಂದಿತ್ತು. Somebody is giving food. ಯಾರೋ ಒಬ್ಬರು ನಮಗಾಗಿ ಬ್ರೇಕ್ಫಾಸ್ಟ್ ಅನ್ನು ಒದಗಿಸಿ ಕೊಡುತ್ತಿದ್ದಾರೆ. All the zones are excited to do training. ಎಲ್ಲರೂ ಟ್ರೈನಿಂಗ್ ಮಾಡಲು ಉತ್ಸಾಹದಿಂದಿದ್ದಾರೆ. So imagine, ಯೋಚಿಸಿ ನೋಡಿರಿ, as we fellowship with one another, the church is going to mature to another level. ಒಬ್ಬರೊಟ್ಟಿಗೆ ಒಬ್ಬರು ಐಕ್ಯದಲ್ಲಿ ಪಾಲ್ಗೊಳ್ಳುವಾಗ ಸಭೆಯು ಇನ್ನೊಂದು ವೇಗಕ್ಕೆ ಬೆಳೆಯುವುದು. All of you will start to grow in your faith and you will start to mature in God. ಎಲ್ಲರೂ ಸಹ ನಂಬಿಕೆಯಲ್ಲಿ ಬೆಳೆಯುತ್ತೀರಿ ಹಾಗೂ ದೇವರಲ್ಲಿ ಮೆಚ್ಯೂರ್ ಆಗುತ್ತೀರಿ. Everybody, you will be ready to serve God. ಎಲ್ಲರೂ ಸಹ ದೇವರನ್ನು ಸರ್ವ್ ಮಾಡಲು ಸಿದ್ಧರಾಗಿರುತ್ತೀರಿ. All of you will say, ಎಲ್ಲರೂ ಹೇಳುತ್ತೀರಿ, those days are over, me just going to church, but now I want to become a part of the church. ಆ ದಿನಗಳು ಮುಗಿದು ಹೋಯಿತು, ನಾನು ಕೇವಲ ಸಭೆಗೆ ಹೋಗಿ ಬರುವುದು, ಆದರೆ ಈಗ ನಾನು ಸಭೆಯ ಅಂಗವಾಗಿರಬೇಕೆಂದು ಇಚ್ಛಿಸುತ್ತೇನೆಂದು. Not only that, ಅದು ಮಾತ್ರವಲ್ಲ, every believer in the church, ಸಭೆಯ ಎಲ್ಲಾ ಬಿಲಿವರ್ಸ್ ಸಹ they will commit themselves to live a holy life. ಅವರು ಪವಿತ್ರ ಜೀವನದಲ್ಲಿ ಇರಲು ಇಚ್ಛಿಸುತ್ತಾರೆ. Now imagine, ಇವಾಗ ಯೋಚಿಸಿ ನೋಡಿರಿ, the early church ಆದಿ ಸಭೆಯು did not have to advertise their fellowship. ಅವರ ಒಂದು ಐಕ್ಯತೆಯನ್ನು ಜಾಹೀರಾತು ಕೊಡುವ ಅವಶ್ಯಕತೆ ಇರಲಿಲ್ಲ. They met together, ಅವರು ಒಂದಾಗಿ ಇದ್ದರು, they prayed together, ಅವರು ಒಟ್ಟಾಗಿ ಪ್ರಾರ್ಥಿಸಿದರು, they broke bread together, ಅವರು ಒಟ್ಟಾಗಿ ಐಕ್ಯತೆಯಲ್ಲಿದ್ದರು, they ate together, ಅವರು ಒಟ್ಟಾಗಿ ಊಟ ಮಾಡಿದರು, and the Lord added to the church. ದೇವರು ದಿನಾಲು ಸಭೆಗೆ ಸೇರಿಸುತ್ತಿದ್ದರು. I am so excited ನಾನು ತುಂಬಾ ಉತ್ಸಾಹದಿಂದಿದ್ದೇನೆ that the result of the fellowship is going to become or bring fruit to the church and the growth of the church.
ಐಕ್ಯತೆಯು ಸಭೆಗೆ ಫಲವನ್ನು ಹಾಗೂ ಬೆಳವಣಿಗೆಯನ್ನು ಕೊಡುತ್ತದೆ ಎಂದು. Now, there are 4 things that will happen to a church when the church has true fellowship. ಸಭೆಯಲ್ಲಿ 4 ಕಾರ್ಯಗಳು ನಡೆಯಲಿದೆ ಸಭೆಯು ಸತ್ಯ ಐಕ್ಯತೆಯಲ್ಲಿ ಇರುವಾಗ. Number 1, ಒಂದನೆಯದು, read that. God's presence was evident. ದೇವರ ಪ್ರಸನ್ನತೆ ಅದು ಪ್ರತ್ಯಕ್ಷವಾಗಿತ್ತು. In Acts chapter 2 verse 43, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ the Bible says, ಬೈಬಲ್ ಈ ರೀತಿಯಾಗಿ ಹೇಳುತ್ತದೆ, fear came upon everyone. ಭಯವು ಎಲ್ಲರ ಮೇಲೆ ಬಂದಿತೆಂದು. The fear of God. ದೇವರ ಭಯವು. It is not the fear of people. ಅದು ಜನರ ಭಯವಲ್ಲ, It is about the fear of God. ಅದು ದೇವರ ಭಯವಾಗಿತ್ತು. Everybody had holy reverence. ಎಲ್ಲರಲ್ಲೂ ಸಹ ದೇವರ ಭಯ ಭಕ್ತಿ ಇತ್ತು. Everybody understood. ಎಲ್ಲರೂ ಅರ್ಥ ಮಾಡಿಕೊಂಡರು, Hey, we are going to church on a Sunday. Let's go with that spirit of holiness. ನಾವು ಭಾನುವಾರ ಪ್ರಾರ್ಥನೆಗೆ ಹೋಗುವಾಗ ಪರಿಶುದ್ಧದಲ್ಲಿ ಹೋಗೋಣ ಎಂದು. Church never became a place for them to just attend, put their attendance and go home. ಸಭೆಯು ಒಂದು ಹಾಜರಾತಿಯನ್ನು ಹಾಕಿ ಹೋಗುವ ಕಾರ್ಯವಾಗಿರಲಿಲ್ಲ. But the church became a place where they experienced the presence of God. ಸಭೆಯು ದೇವರ ಪ್ರಸನ್ನತೆಯನ್ನು ಅನುಭವ ಮಾಡುವ ಒಂದು ಸ್ಥಳವಾಗಿತ್ತು. Now imagine when you start to have fellowship. ಯೋಚಿಸಿ ನೋಡಿರಿ, ನೀವು ಐಕ್ಯತೆಯನ್ನು ಪ್ರಾರಂಭ ಮಾಡುವಾಗ Number 1, ಮೊದಲನೆಯ ಕಾರ್ಯ, careless speech will decrease. ಬೇಡದೇ ಇರುವ ಮಾತುಗಳು ಕಡಿಮೆಯಾಗುತ್ತದೆ. ಸುಮ್ಮನೆ ಬಂದು how are you, how is everything, how is your husband, how is your wife, how is your in-laws, all that speech is gone. ಬೇಡದೇ ಇರುವ ಮಾತುಗಳೆಲ್ಲ ಹೊರಟು ಹೋಗುತ್ತದೆ. Careless speech. ಬೇಡದೇ ಇರುವ ಮಾತುಗಳು. The reverence for God will increase when you start to fellowship. ದೇವರಲ್ಲಿರುವ ಭಯ ಭಕ್ತಿ ಹೆಚ್ಚಿಸುತ್ತದೆ ನೀವು ಐಕ್ಯತೆಯಲ್ಲಿ ಇರುವಾಗ. People will start to worship God from their heart. ಜನರು ಮನಸ್ಸಿನಿಂದ ದೇವರನ್ನು ಆರಾಧಿಸಲು ಇಚ್ಛಿಸುತ್ತಾರೆ. God's presence will become everything. ದೇವರ ಪ್ರಸನ್ನತೆ ಜನರಿಗೆ ಎಲ್ಲವೂ ಆಗುತ್ತದೆ. Everybody read that. Careless speech decreases. Careless speech decreases. Number 2, Reverence increases. Number 3, Worship deepens. read again. Careless speech decreases. Number 2, Reverence increases. Number 3, Worship deepens. when ಯಾವಾಗ? when the people fellowship together, ಜನರು ಐಕ್ಯತೆಯಲ್ಲಿ ಒಳಗಾಗುವಾಗ God's presence becomes everything to the people. ದೇವರ ಪ್ರಸನ್ನತೆಯೇ ಜನರಿಗೆ ಎಲ್ಲವೂ ಆಗಿಬಿಡುತ್ತದೆ. I want you to know from Exodus chapter 3 verse number 5. ವಿಮೋಚನಾ ಕಾಂಡ 3:5 ಈ ರೀತಿಯಾಗಿ ಹೇಳುತ್ತದೆ, Do not come any closer, God said. Take off your sandals, for the place where you are standing is holy ground. ಮೋಶೆಯೇ ಅದಕ್ಕವನು ಇಗೋ ಇದ್ದೇನೆ ಅಂದಾಗ ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದು ಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. When the presence of God is felt in a place, the atmosphere will change. ದೇವರ ಪ್ರಸನ್ನತೆಯು ಒಂದು ಸ್ಥಳದಲ್ಲಿ ಅನುಭವ ಮಾಡುವಾಗ ಆ ಒಂದು ವಾತಾವರಣವೇ ಬದಲಾಗುತ್ತದೆ. When you fellowship with one another, ನೀವು ಒಬ್ಬರಿಟ್ಟಿಗೆ ಒಬ್ಬರು ಐಕ್ಯಕ್ಕೊಳಗಾಗುವಾಗ what is happening? ಏನಾಗುತ್ತದೆ? The presence of God will start to move in the church. ದೇವ ಪ್ರಸನ್ನತೆಯು ಸಭೆಯೊಳಗೆ ಚಲಿಸಲು ಆರಂಭಿಸುತ್ತದೆ. Now in a fellowshipping church, ಒಂದು ಐಕ್ಯತೆಯ ಸಭೆಯಲ್ಲಿ 3 things happen. 3 ಕಾರ್ಯಗಳು ನಡೆಯುತ್ತದೆ. Number 1, ಮೊದಲನೆಯದು, Conversations become sacred. conversation becomes sacred. ಸಂಭಾಷಣೆಯು ಪರಿಶುದ್ಧವಾಗುತ್ತದೆ. Everybody is careful in what they are talking. Let's only lift up Jesus. ಎಲ್ಲರೂ ಭಯಭಕ್ತಿಯಲ್ಲಿರುತ್ತಾರೆ, ನಾವು ಮಾತಾಡುವ ಎಲ್ಲ ಕಾರ್ಯದಲ್ಲೂ ದೇವರನ್ನು ಮಾತ್ರ ಮಹಿಮೆ ಪಡಿಸೋಣವೆಂದು. Number 2, Relationships are handled carefully. I'm not just becoming, hey, I don't care for you. No. I say, I am interested in you. I want you to also grow with me. 26th, we have a training. Why don't you come and let's be a part? Ayo, I am not a leader. Never say you are not a leader. God will make you a spiritual leader for His glory. Yeah. ಆಮೆನ್. ಸಂಬಂಧಗಳನ್ನು ನಾವು ಕಾಳಜಿಯಿಂದ ನೋಡಿಕೊಳ್ಳುತ್ತೇವೆ.
Number 3, ಮೂರನೆಯ ಕಾರ್ಯ, in a fellowshipping church, ಐಕ್ಯಗೊಳ್ಳುವ ಸಭೆಯಲ್ಲಿ worship will flow naturally. ಆರಾಧನೆಯು ತನ್ನಷ್ಟಕ್ಕೆ ತಾನೇ ಹರಿಯುತ್ತದೆ. You don't need to push people. ನೀವು ಜನರನ್ನು ತಳ್ಳಲು You don't need to force people. ನೀವು ಜನರನ್ನು ತಳ್ಳಲು ಅವಶ್ಯಕತೆವಿಲ್ಲ. You don't need to. ನೀವು ಅದನ್ನು ಮಾಡಲು ಅವಶ್ಯಕತೆ ಇಲ್ಲ. ತಿರುಗ ಹೇಳಿಲ್ಲ, ಓ ನೀವು ಹಾಡಬೇಕು ಆ ತರ ಮಾತಾಡಿಲ್ಲ. ಏನ್ ಮಾತಾಡ್ತಾರೆ? ಎಲ್ಲಾರು ಸೇರಿ ಹಾಡಬೇಕಂತ ಹೇಳಿದ ತಕ್ಷಣ you worship God. That is the power of fellowship. ಅದೇ ಐಕ್ಯತೆಯ ಶಕ್ತಿಯಾಗಿದೆ. You understand? ಅರ್ಥವಾಗುತ್ತಿದೆಯಾ? I am bringing a shift in the atmosphere of the churches in India. ನಾನು ಒಂದು ಬದಲಾವಣೆಯನ್ನು ತರುತ್ತಿದ್ದೇನೆ ಇಂಡಿಯಾದ ಒಂದು ಅಟ್ಮಾಸ್ಫಿಯರ್ ಅಲ್ಲಿ. Today people, ಈ ದಿನ ಜನರು, if I tell him don't play keyboard next week, he won't come to church next Sunday. He will go to another church. ನಾನು ಸಹೋದರರ ಹತ್ರ ಹೋಗಿ ಕೀಬೋರ್ಡ್ ಪ್ಲೇ ಮಾಡಬೇಡ ಅಂತ ಹೇಳಿದರೆ ಅವರು ಇನ್ನೊಂದು ಸಭೆಗೆ ಹೋಗಿ ಬಿಡುತ್ತಾರೆ. But when the fellowship comes, ಆದರೆ ಐಕ್ಯತೆಯು ಬರುವಾಗ, okay pastor, ಸರಿ ಪಾಸ್ಟರ್ ಎಂದು ಹೇಳುತ್ತಾರೆ, I will help another person to play the keyboard. ನಾನು ಕೀಬೋರ್ಡ್ ಪ್ಲೇ ಮಾಡಲು ಇನ್ನೊಂದು ಸಹೋದರನನ್ನು ಪ್ರೋತ್ಸಾಹಿಸುತ್ತೇನೆ ಎಂದು That ಹೇಳುತ್ತಾರೆ. is the power of fellowship. ಅದೇ ಐಕ್ಯತೆಯ ಒಂದು ಶಕ್ತಿಯಾಗಿದೆ. I can't wait to see how God is going to build our church in the year 2026. ನಾನು ದೇವರು ನಮ್ಮ ಸಭೆಯನ್ನು ಯಾವ ರೀತಿ ಬೆಳೆಸುತ್ತಾರೆ ಎಂದು ನೋಡಲು ತುಂಬಾ ಇಷ್ಟಪಡುತ್ತೇನೆ. Charles Spurgeon said, ಚಾರ್ಲ್ಸ್ ಸ್ಪರ್ಜ್ ಅವರು ಈ ರೀತಿಯಾಗಿ ಹೇಳಿದರು, where God is feared, God is near. ದೇವರನ್ನು ಎಲ್ಲಿ ಭಯ ಭಕ್ತಿಯಲ್ಲಿ ನೋಡುತ್ತಾರೋ ಅಲ್ಲಿ ದೇವರು ಹತ್ತಿರವಾಗಿದ್ದಾರೆಂದು. Where God is feared, ದೇವರನ್ನು ಭಯಪಡುವಾಗ God is near. ದೇವರು ಹತ್ತಿರವಾಗಿರುತ್ತಾರೆ. So I'm not going to sit and talk negatively about anything. I want to come, pray, fast and build the church for God's glory. ನಾನು ಬೇಡದೇ ಇರುವ ಕಾರ್ಯಗಳನ್ನು ಮಾತನಾಡಲು ಇಚ್ಛಿಸುವುದಿಲ್ಲ, ಆದರೆ ನಾನು ಬಂದು ಪ್ರಾರ್ಥಿಸಿ ಐಕ್ಯತೆ ಸಭೆಯನ್ನು ಎತ್ತಿ ಹಿಡಿಯಲು ಇಚ್ಛೆ ಪಡುತ್ತೇನೆ. Don't do anything individually. ನೀವ್ ಯಾರು ಒಬ್ಬಂಟಿಗರಾಗಿ ಏನು ಮಾಡಬೇಡಿರಿ. Oh, I know how to pray, I know how to preach, I will operate individually. ನನಗೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಗೊತ್ತು, ನಾನು ಯಾವ ರೀತಿ ಬೋಧಿಸಬೇಕು ಗೊತ್ತು, ನಾನು ಒಬ್ಬನೇ ಕಾರ್ಯ ಮಾಡುತ್ತೇನೆ ಎಂದು. That means you are suffering with ego problem. ಆ ರೀತಿಯಾಗಿದ್ದರೆ ನೀವು ಒಂದು ಈಗೋ ಪ್ರಾಬ್ಲಮ್ ಇಂದ ಬಳಲುತ್ತಿದ್ದೀರಿ. You need to come out of it. ನೀವು ಅದರಿಂದ ಹೊರಬರಬೇಕು. Oh, your ego and yourself and your pride is keeping you like that. Oh, such a big church, I don't want to be involved because I will operate alone. That is the spirit from the devil. ನೀವು ಒಬ್ಬರೇ ಯಾವುದನ್ನು ಕಾರ್ಯ ಮಾಡಬೇಡಿರಿ, ಅದು ಒಂದು ಸೈತಾನನ ಕಾರ್ಯವಾಗಿರುತ್ತದೆ. But when you start to humbling yourself, ಆದರೆ ನೀವು ನಿಮ್ಮನ್ನು ತಗ್ಗಿಸಿಕೊಳ್ಳುವಾಗ you will be a part of a growing church. ನೀವು ಬೆಳೆಯುವ ಸಭೆಯ ಒಂದು ಅಂಗವಾಗಿರುತ್ತೀರಿ. Come on, somebody praise him. ಜೋರಾದ ಚಪ್ಪಾಳೆಯನ್ನು ತಟ್ಟೋಣ ದೇವರ When ಮಹಿಮೆಗೆ. the fellowship is evident in a church, ಐಕ್ಯತೆಯು ಸಭೆಯಲ್ಲಿ ಪ್ರತ್ಯಕ್ಷವಾಗಿರುವಾಗ number 1, what happens? ಮೊದಲನೇ ಕಾರ್ಯ ಏನಾಗುತ್ತದೆ? God's presence is evident. ದೇವರ ಪ್ರಸನ್ನತೆಯು ಸಾಕ್ಷಿಯಾಗಿರುತ್ತದೆ. Number 2, ಎರಡನೆಯ ಕಾರ್ಯ, supernatural power was released. ಅಲೌಕಿಕವಾಗಿ ಪರಿಣಾಮಕಾರಿಯಾಗಿರುತ್ತದೆ. Just because you are coming and praying, God use me, I want to be alone for me to be used, God will not listen to that prayer. ದೇವರ ಹತ್ರ ನೀವು ಕೇವಲ ನನ್ನನ್ನು ಉಪಯೋಗಿಸಿ ಎಂದು ಹೇಳುತ್ತಿದ್ದರೆ ದೇವರು ನಿಮ್ಮನ್ನು ಉಪಯೋಗಿಸಿ ಆ ರೀತಿ ಕಾರ್ಯ ನಡೆಯುವುದಿಲ್ಲ. I want to be a part of the fellowship. ನಾನು ಐಕ್ಯತೆಯ ಒಂದು ಭಾಗವಾಗಿರಬೇಕು. Turn to your neighbor and say, ನಿಮ್ಮ ಪಕ್ಕದಲ್ಲಿರುವವರನ್ನು ನೋಡಿ ಹೀಗೆ ಹೇಳಿರಿ, join with the team. ಒಂದು ಕೂಟದೊಟ್ಟಿಗೆ Join the ಸೇರಿಕೊಳ್ಳಿ. fellowship. ಐಕ್ಯತೆಯೊಳಗೆ ಬನ್ನಿರಿ. You can sing in the choir. ನೀವು ಕೊಯರ್ ಅಲ್ಲಿ ಹಾಡಲು Sing ಇಚ್ಛಿಸುತ್ತೀರಾ, in the choir. ಬಂದು ಹಾಡಿರಿ. You can pray. ನೀವು ಪ್ರಾರ್ಥಿಸುತ್ತೀರಾ, Join your zone. ನಿಮ್ಮ ಝೋನ್ ಅನ್ನು ಸೇರಿಕೊಳ್ಳಿರಿ. You want to become a leader. ನೀವು ಒಂದು ನಾಯಕರಾಗಿ ಇರಲು ಇಚ್ಛಿಸುತ್ತೀರಾ, Come for the training. ಟ್ರೈನಿಂಗ್ ಆಗಿ ಬಂದು ಸೇರಿಕೊಳ್ಳಿರಿ. Don't ever say, ಯಾವತ್ತು ಹೇಳಬೇಡಿರಿ, oh, I am very shy. ನಾನು ತುಂಬಾ ನಾಚಿಕೊಳ್ಳುತ್ತೇನೆ You ಎಂದು. will never be shy to eat. ನೀವು ಊಟ ಮಾಡಲು ನಾಚಿಕೊಳ್ಳುವುದಿಲ್ಲ, But you will never be shy to lead the church for the glory of Jesus Christ. ದೇವರ ಮಹಿಮೆಗಾಗಿ ಸಭೆಯನ್ನು ಕಟ್ಟಲು ನೀವು ಎಂದಿಗೂ ನಾಚಿಕೊಳ್ಳಬಾರದು. Don't operate alone. ನೀವು ಒಬ್ಬಂಟಿಗರಾಗಿ ಕಾರ್ಯ ಮಾಡಬೇಡಿರಿ. That is your ego, self, pride problem. ಅದು ನಿಮ್ಮ ಒಂದು ದೊಡ್ಡತನದ ಬೇಡದೇ ಇರುವ Ego, self.
Self. ನಿಮ್ಮ ಒಂದು ಹೆಮ್ಮೆಯಾಗಿರುತ್ತದೆ. Self. Oh, I know to pray. I know I will call people. I have 100 people in my contact. I am only in charge of them. No. I want to be a part of the body of Christ. ನಾನು ದೇವರ ಸಭೆಯ ಒಂದು ಅಂಗವಾಗಿರಲು ಇಚ್ಛಿಸುತ್ತೇನೆ ಎಂದು ಇರಬೇಕು. Now the Bible says ಬೈಬಲ್ ಈ ರೀತಿಯಾಗಿ ಹೇಳುತ್ತದೆ, supernatural power was released when they were together. ಅಲೌಕಿಕ ಶಕ್ತಿಯು ಬಿಡುಗಡೆಯಾಗಿತ್ತು ಅವರು ಒಟ್ಟಿಗೆ ಇರುವಾಗ ಎಂದು. In Acts chapter 2 verse 43, ಅಪೊಸ್ತಲರ ಕೃತ್ಯಗಳು 2:43 ಹೀಗೆ ಹೇಳುತ್ತದೆ, many wonders and signs were done. Many signs and wonders happened. ಅನೇಕ ಸೂಚಕ ಕಾರ್ಯಗಳು ಮಹತ್ ಕಾರ್ಯಗಳು ನಡೆಯಿತೆಂದು. The early church, ಆದಿ ಸಭೆಯು they did not manufacture the power. ಅವರು ಯಾವ ಒಂದು ಶಕ್ತಿಯನ್ನು ತಯಾರಿಸಲಿಲ್ಲ. You can come, shout and pray, and you can be like on your own. Nothing will happen. The early church, they realized being together is very important. The moment they were together, miracles, signs, wonders started to happen in the church. ಆದಿ ಸಭೆಯಲ್ಲೂ ಜನರು ತಿಳಿದಿದ್ದರು ನಾವು ಒಟ್ಟಿಗೆ ಇರುವುದು ತುಂಬಾ ಅವಶ್ಯವೆಂದು. ಅವರು ಒಟ್ಟಿಗೆ ಇರುವಾಗ ಅದ್ಭುತಗಳು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತಿತ್ತು. In the early church, ಆದಿ ಸಭೆಯಲ್ಲಿ miracles was not their goal. ಅದ್ಭುತಗಳು ಅವರ ಒಂದು ಗುರಿಯಾಗಿರಲಿಲ್ಲ. Worship was not their goal. ಆರಾಧನೆಯು ಅವರ ಒಂದು ಗುರಿಯಾಗಿರಲಿಲ್ಲ. Prayer was not their goal. ಪ್ರಾರ್ಥನೆಯು ಅವರ ಗುರಿಯಾಗಿರಲಿಲ್ಲ. Their goal was unity. ಅವರ ಒಂದು ಗೋಲ್ ಆಗಿತ್ತು ಐಕ್ಯತೆಯಲ್ಲಿ ಇರುವುದು. The moment they came into the unity, ಅವರು ಐಕ್ಯತೆಯಲ್ಲಿ ಬಂದಾಗ God started to move. ದೇವರು ಅಲ್ಲಿ ಚಲಿಸಲು ಪ್ರಾರಂಭಿಸಿದರು. Today churches in all of Europe are decreasing. ಯುರೋಪ್ ಖಂಡದಲ್ಲಿ ಅನೇಕ ಸಭೆಗಳು ಮುಚ್ಚಲ್ಪಡುತ್ತಿದೆ. People are not there in the church. ಜನರು ಸಭೆಗೆ ಬರುತ್ತಿಲ್ಲ. When a study was made, ಒಂದು ಸಂಶೋಧನೆ ನಡೆಸಿದಾಗ they found out ಅವರು ಅಲ್ಲಿ ತಿಳಿದುಕೊಂಡರು that the pastors forgot to develop people within the church. ಪಾಸ್ಟರ್ಗಳು ಅಲ್ಲಿರುವ ಜನರನ್ನು ಡೆವಲಪ್ ಮಾಡಲು ಮರೆತಿದ್ದಾರೆ. So everybody came, attended like this on Sunday morning, and they went like this. ಎಲ್ಲರೂ ಸುಮ್ಮನೆ ಬಂದು ಕುಳಿತು ಆರಾಧನೆಯಲ್ಲಿ ಪಾಲ್ಗೊಂಡು ಹಾಗೆ ಹೊರಟು ಹೋದರು. But every church that is developing people into fellowship, ಆದರೆ ಯಾವ ಸಭೆಯು ದೇವರ ಐಕ್ಯತೆಯಲ್ಲಿ ಜನರನ್ನು ಒಳಪಡಿಸುತ್ತದೋ those churches are the growing churches. ಆ ಸಭೆಯು ಬೆಳೆಯುವ ಸಭೆಯಾಗಿರುತ್ತದೆ. Come on, somebody clap and praise him. Supernatural power was released. ಅಲೌಕಿಕ ಶಕ್ತಿಯು ಬಿಡುಗಡೆಯಾಯಿತು. Now I want you to understand, ಈಗ ಎಲ್ಲರೂ ಅರ್ಥ ಮಾಡಿಕೊಳ್ಳಿರಿ. Psalms 133. ಕೀರ್ತನೆಗಳು 133. Okay. Now in Psalms 133 it says, ಕೀರ್ತನೆಗಳು 133 ಈ ರೀತಿ ಹೇಳುತ್ತದೆ, How good and pleasant it is when God's people live together in unity. There the Lord commands the blessing. there the Lord commands the blessings. ಅಲ್ಲಿ ದೇವರು ಆಶೀರ್ವಾದಗಳನ್ನು ಕಮಾಂಡ್ ಮಾಡಲಿದ್ದಾರೆ. No, pastor. I get up at 5 o'clock, I pray for 1 hour. I get up at 6 o'clock, I pray for 3 hours. I get up at 5, night 8 o'clock, I read the Bible till 11 o'clock. That is individual. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳುತ್ತೇನೆ, 6 ಗಂಟೆಗೆ ಎದ್ದೇಳುತ್ತೇನೆ, ಪ್ರಾರ್ಥಿಸುತ್ತೇನೆ, ಬೈಬಲ್ ಓದುತ್ತೇನೆ. ಅದು ನಿಮ್ಮ ವೈಯಕ್ತಿಕವಾಗಿರುತ್ತದೆ.